ಇದೇ ಕೊನೆ ಊರಾ ಬೀದರ್ ಜಿಲ್ಲೆಗೆ? ಕರ್ನಾಟಕಕ್ಕೆ ಕೊನೆ ಊರು ಮೇಲೆ ಕರ್ನಾಟಕದ ಮ್ಯಾಪಲ್ಲಿ ನಾವು ಹಂಗೆ ತಳಗಿದೀವಿ. ಇದೇನಾದ್ರೂ ಬ್ಯಾನ್ ಆದ್ರೆ ಅಣ್ಣ ಮರಾಠಿ ಮಾತಾಡೋರ್ಗೂ ಒಳ್ಳೇದಾಗತ್ತೆ. ಅದು ಬ್ಯಾನ್ ಆಗತ್ತೆ ಅಣ್ಣ. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಇದಕ್ಕೆ? ನಿಮ್ಮ ಊರಿನ ಕೊನೆಗೆ ಬಂದಿದ್ದೀನಿ, ಒಳ್ಳೆ ವಿಚಾರ. ಬಾಲ್ಕಿ ಹುಮ್ನಾಬಾದ್, ಬಾಲ್ಕಿ ಔರಾಬಾದ್ ಬರ್ಬೇಕಾದ್ರೆ ಬೀದರ್ ಆಲ್ಟ್ ಆಗ್ಬಿಡ್ತೀನಿ ಅಷ್ಟೇ ಅಲ್ಲ. ನಿಮ್ಮ ಕಡೆ ಮಾತೇ ಚಂದ ಅಣ್ಣ. ಕಿತ್ತಡಿ ಅಂದರೆ ಅಡಿ ಅಂದರೆ ಪಾದ, ಫೂಟ್. ಕಿತ್ತು ಅಂತಂದರೆ ಕಿತ್ತು ಅಡಿ ಇಡುವವನೇ ಕಿತ್ತಡಿ, ಫೂಟ್ ಲಿಫ್ಟರ್. ಈಗ ಹೆಂಗೆ ಪಯಣಿಗ ಟ್ರಾವೆಲರ್ ಅಂತ ಹೇಳ್ತಾರಲ್ಲ, ಆ ಥರ ಇದು ಒಂದು ಟೈಪ್ ಆಫ್ ಟ್ರಾವೆಲರ್. ಬಟ್ ಇದು ನಮ್ಮ ಚಾಮರಾಜನಗರದ ಜಾನಪದದ ಒಂದು ಪದ. ಮಾದೇಶ್ವರಂದು ಹಾಡು ಕೇಳಿದ್ದೀರಾ? ಜನಪದ ಹಾಡಲ್ಲಿ ಕಿತ್ತಾಳೆ ಅಣ್ಣ ತಂದೀವ್ನಿ ಮಾದೇವನಿಗೆ, ಕಿತ್ತಡಿ ಬರುವ ಪುರಸೆಗೆ, ಅಲ್ಲಿಂದ ತೆಗ್ದಿರೋ ಪದ. ನಾನೇ ತೆಗ್ದೆ, ಇಲ್ಲ ಬೆಳಿಗ್ಗೆ ತೆಗ್ದಿಟ್ಟೆ. ನೀವು ಬನ್ನಿ ಒಂದ್ಸಲ ನಮ್ಮ ಕಡೆ, ಬಂಡೀಪುರ, ಬಿಆರ್ ಹಿಲ್ಸು ಎಲ್ಲ ಒಂದು ರೌಂಡು ತಿರ್ಗಾಡ್ಕೊಂಬರೋಣ. ನಾನು ಅದು ಕಳಿಸ್ಕೊಡ್ತೀನಿ, ನೋಡಿ ಶಾಕ್ ಆಗ್ಬಿಡ್ತೀರ. ಅಲ್ಲಲ್ಲ ಮೇ ಬಿ ಆ ಬಾಕ್ಸಲ್ಲಿ, ಆ ಬಾಕ್ಸ್ ಕೊಡಿ ಈ ಕಡೆಗೆ. ಬಿಸಿಲು ಯಾವ ಲೆವೆಲ್ಗೆ ಹೊಡಿತಾ ಇದೆ ಅಂದರೆ ಯಪ್ಪ, ನನಗೆ ಇಲ್ಲಿವರೆಗೂ ಏನು ಅನ್ನಿಸ್ಲಿಲ್ಲ ಅಂದ್ಕೊಳ್ಳಿ. ಗುಲ್ಬರ್ಗ ದಾಟದ ಮೇಲೆ ಹೊಡಿಯೋ ಬಿಸಿಲಿಗೆ ತತ್ತರಿಸೋಗ್ಬಿಟ್ಟಿದ್ದೀನಿ ನಾನು ಇವಾಗ. ಯಪ್ಪ ದೇವ್ರೆ. ಆದರೆ ಇಲ್ಲಿ ಜನ ಗ್ರೇಟುಗರು. ಅಯ್ಯೋ ಬಸ್ಗಳು ಹೊಸಿ ಸ್ಪೀಡಲ್ಲ. ಅಯ್ಯಪ್ಪ ನೋಡಿ, ಮುಂದೆ ಟೋಲ್ ಗೇಟ್ ಆದಮೇಲೆ ರೈಟಿಗೆ ತಗೊಂಡ್ರೆ 176 ಕಿಲೋಮೀಟ್ರ್ ಅಷ್ಟೇ ಹೈದ್ರಾಬಾದು. ಲೆಫ್ಟಿಗೆ ತಗೊಂಡ್ರೆ ಸೊಲ್ಲಾಪುರ 100 ಸಮಥಿಂಗ್ ಇತ್ತು. ಸೊ ಇಲ್ಲಿ ಈ ಕಡೆ ಭಾಗ ಏನು ಅಂತಂದರೆ, ಒಂದು ಮಹಾರಾಷ್ಟ್ರಕ್ಕೂ ಬಾರ್ಡ್ರು, ಎರಡನೇದು ಹೈದ್ರಾಬಾದ್ಗೂ ಬಾರ್ಡ್ರು. ಮಾತ್ರ ನಮ್ಮ ಕೆಂಪು KSRTC ಏನಿದೆಯೋ ಅಷ್ಟೇ ಚೆನ್ನಾಗಿದೆ ಈ ಕಲ್ಯಾಣ ಕರ್ನಾಟಕ ಸಾರಿಗೆ ಕೂಡ. ನೋಡಿ ಇಲ್ಲಿ ಲೆಫ್ಟಿಗೆ ತಗೊಂಡ್ರೆ ಸೊಲ್ಲಾಪುರ, ರೈಟಿಗೆ ತಗೊಂಡ್ರೆ ಬೀದರ್. ಅದೇ NH ಇದೆ. NH50 ಇಂದ NH65 ಕನೆಕ್ಟ್ ಆಗ್ತಿದೆ. ಓಕೆ, ಈ ಊರು ಬಂದ್ಬಿಟ್ಟು ಹುಮ್ನಾಬಾದ್ ಅಂತ. ಸೊ ಇಲ್ಲಿಂದ ನಾವು ಸಿಟಿ ಒಳಗಡೆಗೆ ಕರ್ಕೋಗ್ತಾ ಇದೆ ಬೀದರ್ಗೆ ಹೋಗೋಕ್ಕೆ. ನೋಡಬೇಕು ಹೆಂಗೆ ಅಂತ. ಸಂಗಾರೆಡ್ಡಿ, ಜಹೀರಾಬಾದ್, ಹೈದ್ರಾಬಾದ್ ಇವೆಲ್ಲ ನೋಡಿ ಹಿಂಗೆ ಸ್ಟ್ರೈಟು. ಸೊ ಈಗ ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ಹುಮ್ನಾಬಾದ್. ಸೊ ನೋಡಿ, ಇದು ಹುಮ್ನಾಬಾದಿಂದ ಬೀದರ್ಗೆ ಹೋಗೋ ರೋಡೆಲ್ಲ ರೆಡಿ ಆಗ್ತಾ ಇದೆ. ಮೇ ಬಿ ಇನ್ನೊಂದು ವರ್ಷ 2 ವರ್ಷಕ್ಕೆಲ್ಲ ಕ್ಲೀನಾಗಿ ರೋಡ್ ಆಗುತ್ತೆ. ಬಟ್ ಅವ್ರು ಅಲ್ಲಿವರೆಗೂ ಹೆವಿ ರಿಸ್ಕು. ಬಾಲ್ಕಿ ಸೈಡ್ ಬರ್ತಾ ಇದ್ದಂಗೆ ಆ ಕಡೆ ಈ ಕಡೆ ಎರಡೂ ಕಡೆನೂ ಜೋಳ, ಅದು ಸಿಕ್ಕಾಬಿಟ್ರೆ ಬೆಳೆದಿದ್ದಾರೆ. ಜೊತೆಗೆ ಇಲ್ಲಿ ಹಸಿರು ಜಾಸ್ತಿ ಕಾಣಿಸ್ತಾ ಇದೆ ನನಗೆ. ಮೇ ಬಿ ಇಲ್ಲಿ ಯಾವುದೋ ನೀರಿನ ಸೋರ್ಸ್ ಇದೆ. ಮತ್ತು ಇಲ್ಲಿ ಅಷ್ಟು ತೀರಾ ಹೇಳ್ಕೊಳಕ್ಕೆ ಅಯ್ಯೋ ಅನ್ನೋ ಲೆವೆಲ್ಗೆ ಏನು ಬಿಸಿಲಿಲ್ಲ, ನಾರ್ಮಲ್ ಆಗಿದೆ. ಇಲ್ಲಿ ಯಾವುದೋ ನೀರು ಸೋರ್ಸ್ ಇರುತ್ತೆ, ಹಂಗಾಗಿ ಇಷ್ಟು ಹಸಿರು ಅಂತ. ಇಲ್ಲೇ ನೋಡಿ ಆ ನೀರು ಸೋರ್ಸು. ಯಾಕಂದರೆ ಎಲ್ಲ ಗದ್ದೆ ಟೈಪೇನೆ ಮಾಡ್ತಾಯಿದ್ರು, ನೀರಾವರಿ ಎಲ್ಲ ಇತ್ತು. ಬಸವಣ್ಣ, ಸಂಗೊಳ್ಳಿ ರಾಯಣ್ಣ ಮತ್ತು ಶಿವಾಜಿ ಮಹಾರಾಜ್ 3 ಜನನ ಒಂದು ಶಿಲೆ ಇಟ್ಟು, ಮೂರ್ತಿಗಳನ್ನ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ. ನೋಡಿ ಈ ಥರ ಬಾರ್ಡ್ರ್ಗಳಲ್ಲಿ ಹಿಂಗೆ ಮ್ಯೂಚುವಲ್ ಆಗಿರಬೇಕು. ಯಾವ ಥರ ಅಂತಂದರೆ ನೋಡಿ, ಈಗ ಶಿವಾಜಿ ಮಹಾರಾಜ್ ಅವರು ಮಹಾರಾಷ್ಟ್ರದಲ್ಲಿ ದೊಡ್ಡವರು, ಬಸವಣ್ಣ ಮತ್ತು ಸಂಗೊಳ್ಳಿ ರಾಯಣ್ಣ ಇಲ್ಲಿ ದೊಡ್ಡವರು. ಸೊ ಹಂಗಾಗಿ ಅವೆರಡು ಎಲ್ಲ ದೊಡ್ಡವ್ರನ್ನು ಪೂಜಿಸೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಆ ಮ್ಯೂಚುವಲ್ ರೆಸ್ಪೆಕ್ಟು ಎರಡೂ ಸ್ಟೇಟ್ಗಳಲ್ಲೂ ಇರಬೇಕು. ಇವನ್ ಮಹಾರಾಷ್ಟ್ರದಲ್ಲೂ ಕೂಡ ನಮ್ಮವ್ರನ್ನ ಪೂಜಿಸೋಂಥ ಒಂದು ಮನೋಭಾವನೆ ಇರಬೇಕು. ಅಂದರೆ ಒಳಗಡೆ ಬೇಡ, ಅಟ್ಲೀಸ್ಟ್ ಬಾರ್ಡ್ರ್ಗಳಲ್ಲಿದ್ದರೆ ಸಾಕು. ಈಗ ನಾವು ಹೆಂಗೆ ಮಾಡ್ತಾಯಿದ್ದೀವೋ ಹಂಗೆ ಅವರು ಕೂಡ ನಮ್ಮವ್ರನ್ನ ಸ್ಮರಿಸ್ಕೊಂಡ್ರೆ ಆ ಬೆಳವಣಿಗೆ ಬೇಕಾದರೆ ಒಳ್ಳೇದು ಅಂತ ಒಪ್ಕೋಬೋದು ಅಲ್ವಾ. ಇವಾಗ ಬಾಲ್ಕಿಯಲ್ಲಿದ್ದೀನಿ, ಆಯಿತಾ ಅಣ್ಣ? ಏನೈತೆ ಊಟ? ರೊಟ್ಟಿ, ಚಪಾತಿ, ರೈಸ್. ಜೋಳದ ರೊಟ್ಟಿ ಊಟ ಕೊಡಿ ಅಣ್ಣ. ರೊಟ್ಟಿ ಊಟ. ಓ, ಎಲ್ಲ ಸೌದೆಲೆ ಮಾಡೋದಾ? ಸೌದೆ ಒಲೆ. ಓ ಸೂಪರ್ ಅಣ್ಣ. ಬಾಲ್ಕಿ ಅನ್ನೋ ಈ ಊರಿದೆಯಲ್ಲ, ಇದು ಬಂದ್ಬಿಟ್ಟು ತಾಲೂಕಾಗಿರುತ್ತೆ. ಬೀದರು ಜಿಲ್ಲೆ. ಇಲ್ಲಿಂದ ಬೀದರ್ಗೆ 40 ಕಿಲೋಮೀಟ್ರ್ ಆಗುತ್ತಂತೆ. ನಾವೀಗ ಬೀದರ್ ಕಡೆಗೆ ಹೋಗ್ತಾ ಇಲ್ಲ. ಅಲ್ಲಿ ಊಟ ಮಾಡಬೇಕಾದ್ರೆ ಕೂತು ಯೋಚನೆ ಮಾಡಿದೆ ಯಾವ ಊರಿಗೆ ಹೋಗಬೇಕು ನಾನು ಅಂತ. ಕರ್ನಾಟಕದ ತುದಿನ ಫುಲ್ಲು ಜೂಮ್ ಮಾಡಿ ನೋಡಿದ್ಮೇಲೆ
ಇಲ್ಲಿ ಇವ್ರು ಬೇರೆ ಬೇರೆ ಊರುಗಳನ್ನೆಲ್ಲ ಹೇಳಿದ್ರು, ತೆಲಂಗಾಣ ಬಾರ್ಡ್ರ್ ನೋಡ್ಬೋದು, ಅಲ್ಲಿ ನೋಡ್ಬೋದು, ಇಲ್ಲಿ ನೋಡ್ಬೋದು ಅಂತ. ಆಮೇಲೆ ನಾನು ಹೇಳಿದೆ ಇಲ್ಲ, ನಾನು ಕರ್ನಾಟಕದ ತುದಿ ಮೇಲಿರ್ತಕ್ಕಂಥ ಬಾರ್ಡ್ರನ್ನ ನೋಡಬೇಕು, ಅಲ್ಲಿಗೆ ನಾನು ಹೋಗ್ಬೇಕಾಗಿರೋದು ಅಂತಂದೆ. ಆಮೇಲೆ ನೋಡಿ ಹೆಂಗೆ ಅಂತಂದ್ಬಿಟ್ಟು ಆಮೇಲೆ ನಾನು ಮ್ಯಾಪಲ್ಲಿ ಸರ್ಚ್ ಮಾಡಿ ವಾರ್ನಪಲ್ಲಿ ಅಂತ ಯಾವುದೋ ಒಂದು ಊರನ್ನು ನೋಡಿದ್ದೀನಿ. ಆಮೇಲೆ ನಾನು ಇನ್ನೂ ಒಂದು ವಿಚಾರಿಸಿದೆ, ಇಲ್ಲಿ ಲಂಬಾಣಿ ಜಾಸ್ತಿ ಇರೋದ್ರಿಂದ ತಾಂಡಗಳು ಕೂಡ ನಮಗೆ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ನಾನು ಕೆಲವೊಂದು ಮನೆಗಳನ್ನೆಲ್ಲ ನೋಡಿದೆ. ಮೇ ಬಿ ಈ ನಿರಾಶ್ರಿತರಿಗೆ ಕೊಟ್ಟಿರೋದ ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ವರ್ಟಿಕಲ್ ಗ್ರೋತ್ ಇರೋಂಥ ಬಿಲ್ಡಿಂಗ್ಗಳು, ಅಂದರೆ ಅಪಾರ್ಟ್ಮೆಂಟ್ಗಳನ್ನ ಕಟ್ಟಿದ್ದಾರೆ. ಮತ್ತು ಹಳೇದು ಹಾರಿಜೆಂಟಲ್ ಗ್ರೋತಲ್ಲಿ ಆ ಮನೆಗಳು ಕೂಡ ಇದೆ. ಬಟ್ ಯಾವುದು ಕಂಪ್ಲೀಟ್ ಆದಂಗೆ ಕಾಣಿಸ್ತಾ ಇಲ್ಲ ಅಪ್ಪ. ಅದರಲ್ಲೇ ಕೊಟ್ಟಿದ್ದಾರ ಏನು ಇಲ್ಲ, ಆ ಕಾಲದಲ್ಲಿ ಹಂಗೇನಾದ್ರು ಕೊಟ್ರ ನನಗೇನೂ ಅರ್ಥ ಆಯ್ತಾ ಇಲ್ಲ. ಮತ್ತು ಈ ಕಡೆ ನೋಡಿದ್ರೆ ರೈಟ್ ಸೈಡಲ್ಲಿ ಒಂದು ದೊಡ್ಡ ಕಾರ್ಖಾನೆ ಇದೆ. ಬಟ್ ಆದರೆ ಅದ್ರ ಸುತ್ತ ಮರಳು ಹಾಕಿದ್ದಾರೆ. ಮರಳ ಭತ್ತದೊಟ್ಟ ಏನು ಮರಳಲ್ಲ, ಭತ್ತದೊಟ್ಟ ಇಲ್ಲ ಇದ್ರದ ಕಬ್ಬಿನ ಜಲೆನಲ್ಲಿ ಆ ಥರನೂ ಒಟ್ಟು ಮಾಡ್ತಾರ ನೋಡಿ ಇಲ್ಲಿ. ಓಕೆ ಕಬ್ಬು. ನನಗೀಗ ಅರ್ಥ ಆಯಿತು. ಸೊ ರೈತರು ಏನು ಮಾಡ್ತಾರೆ, ಕಬ್ಬನ್ನು ತಗೊಬಂದು ಇಲ್ಲಿ ಬಂದು ಅವ್ರ ಟೋಕನ್ ಪ್ರಕಾರನ ಏನೋ ಒಟ್ಟನ್ನ ನಿಲ್ಲಿಸ್ತಾರೆ ಆಯಿತಾ. ಆಮೇಲೆ ಅದನ್ನು ಪರಿಶೀಲನೆ ಎಲ್ಲ ಮಾಡಿ ಆ ಕಡೆ ಕಳಿಸ್ಕೊಡ್ತಾರೆ. ಆದರೆ ಅದು ಮುಗಿಯೋವರೆಗೂ ನೋಡಿ ಹಸು ಏನೋ ಎತ್ತುಗಳನ್ನೆಲ್ಲ ಅಲ್ಲೇ ಇಟ್ಕೊಂಡು ಕಬ್ಬನ್ನು ಕಾಯ್ಕೊಂಡು ಪಾಪ ಇಲ್ಲೇ ಇರ್ತಾರೆ ಅನಿಸುತ್ತೆ ನೋಡಿ. ಅಲ್ಲಲ್ಲೇ ಗುಳ್ಳುಗಳು ಹಾಕೊಂಬಿಟ್ಟಿದ್ದಾರೆ. ಗುಳ್ಳು ಅಂತಂದರೆ ಮನೆ ಥರ ಚಿಕ್ಕದಾಗಿ ಗುಡಿಸಲು ಥರ ಕಟ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಇದು ಯಾವ ಥರ ಪದ್ಧತಿ ಏನು? ಸೊ ನಿಮ್ಗೇನಾದ್ರು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅಂದಾಗೆ ನೋಡಿ ಇಲ್ಲಿ ತೆಲಂಗಾಣ ಬಸ್ಗಳು ಕೂಡ ಬರ್ತಾ ಇದ್ದಾವೆ. ಯಾಕೆಂದರೆ ತೆಲಂಗಾಣ ಬಾರ್ಡ್ರಿಗೆ ಒಂದು ಹೆಚ್ಚು ಕಡಿಮೆ ಒಂದು 50 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಹಾಗಾಗಿ ಆ ಕಡೆಯಿಂದನೂ ಬಸ್ಗಳು ಬರ್ತಾ ಇದ್ದಾವೆ. ಎಲ್ಲ ಕ್ಯಾಪ್ ಹಾಕೊಂಡು ಹೆಂಗಿದ್ದಾರೆ ಇಲ್ಲಿ ಅಂತ ತಾತಂದಿರು. ಸೊ ಹಳಬರು ಮಾತ್ರ ಆ ಥರ ಪಾಲಿಸ್ತಾ ಇರೋದು, ಇನ್ನು ಹೊಸಬ್ರೆಲ್ಲ ಏನು ಅಂತ. ಸೊ ಇನ್ನೂ 37 ಕಿಲೋಮೀಟ್ರ್ ಇದೆ ನನಗೆ. ಈ ಲಾರಿಯವರುಗಳು ಮೈ ಮೇಲೆ ಇರ್ತಾರಪ್ಪ. ಈ ಥರ ಐತೆ ಸಂತಪುರ ಅಂತ ಇನ್ನೊಂದು 5 ಕಿಲೋಮೀಟ್ರ್ ಒಂದು ಊರು ಸಿಗುತ್ತೆ. ಬೀದರ್ ಜಿಲ್ಲೆ ಇದು. ಒಂದು ಸೈಡ್ ನೋಡಿ ಏನೂ ಬೆಳೆದೇ ಇಲ್ಲ, ಬಟ್ ಒಂದು ಸೈಡ್ ಏನೋ ಒಂಚೂರು ಬೆಳೆದಿರ್ತಾರೆ. ಮಣ್ಣು ತೀರಾ ಕಪ್ಪು ಮಣ್ಣಲ್ಲ. ಎಕ್ಸಾಕ್ಟಾಗಿ 4 ಗಂಟೆ 45 ನಿಮಿಷ ಆಗಿದೆ. ಈಗ ಎಲ್ಲಿದ್ದೀನಿ ಅಂತಂದರೆ ಸಂತಪುರ ಅನ್ನೋ ಒಂದು ಊರಲ್ಲಿದ್ದೀನಿ ನೋಡಿ. ಇಲ್ಲಿ ಬಸವಣ್ಣ ಅವ್ರದ್ದು ಪುತ್ಥಳಿ ಇದೆ ಒಂದೇ ಜಾಗದಲ್ಲಿ. ಇದಿದೆ ಯಾವುದು ಶಿವಲಿಂಗ ಇದೆ. ಇಲ್ಲಿ ಬಸವಣ್ಣ ಅವ್ರದ್ದು ಸ್ಟ್ಯಾಚು ಇದೆ. ಸರ್ವ ಧರ್ಮಗಳ ಕೂಟ ಎಲ್ಲವೂ ಸಮಾಗಮನ ಇಲ್ಲಿ ನೋಡಿ. ಇಲ್ಲಿ ಮಸೀದಿ ಆಜಾದ್ ಕೂಗ್ತಾ ಇದೆ. ಅದೇ ನಾನು ಹೇಳಿದ್ನಲ್ಲ ನಿಮಗೆ, ನಾರ್ತ್ ಕರ್ನಾಟಕ ಸ್ವಲ್ಪ ನಾನು ನೋಡಿರೋ ಮಟ್ಟಿಗೆ ಡಿಸ್ಕ್ರಿಮಿನೇಷನ್ ಇಲ್ಲದೆ ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಚೆನ್ನಾಗಿದ್ದಾರೆ. ಅವರ ಜಂಕ್ಷನ್ ಈಶ್ವರ್ ಬಿ ಖಂಡ್ರೆ ಇಲ್ಲಿನ MLA, ಅರಣ್ಯ ಮಂತ್ರಿಗಳಾಗಿದ್ದಾರಲ್ಲ ಅವರು ಇಲ್ಲಿನ MLA. ಈ ಊರಿದೆಯಲ್ಲ ಇದು ವನಮಾರಪಳ್ಳಿ ಅಂತ, ಬೀದರ್ ಜಿಲ್ಲೆ ಅವರ ತಾಲೂಕು. ಸೊ ಇದು ನಮ್ಮ ಬೀದರ್ನ ಕೊನೆಯ ಊರಾಗಿರುತ್ತೆ. ಬದಲಾವಣೆ ಮಾಡ್ರು ನೋಡೋಣ ಅಂತಿದ್ದಂಗೆ ಈ ಥರ ಬಂದ್ಬಿಡ್ತಲ್ಲ. ರಾಷ್ಟ್ರೀಯ ಹೆದ್ದಾರಿ ಅಂತ ಇನ್ನೂ ಕನ್ನಡದಲ್ಲೇ ಇದೆ, ನೋಡೋಣ ಎಲ್ಲಿವರೆಗೂ ಬರುತ್ತೆ ನಮ್ಮದು. ವನಮಾರಪಳ್ಳಿ ಇದೆಯಲ್ಲ ಅದೇ ಲಾಸ್ಟು. ಓಕೆ ನೋಡಿ ಇಲ್ಲೇ ಇದೆಯಲ್ಲ, ಇಲ್ಲಿಂದ ಮುಂದಕ್ಕೆ ರೋಡ್ ಸರಿ ಇಲ್ಲ ಅಂತಂದರೆ ಸಾರ್ವಜನಿಕ್ ಬಾಂಧಕಾಮ್ ವಿಭಾಗ್ ದೇಗ್ಲೂರ್ ಮಹಾರಾಷ್ಟ್ರ ಶಾಸನ್ ಅಲ್ಲೇ ಮೇಲೆ ಇದೆಯಲ್ಲ. ಹಗ್ ಪ್ರಾರಂಭ ಓಕೆ, ಹಗ್ ಪ್ರಾರಂಭ ಆಗ್ತಾ ಇದೆ ಇಲ್ಲಿಂದ ಅಂತ. ಸೊ ಒಂದಷ್ಟು ಮಹಾರಾಷ್ಟ್ರನೂ ಸುತ್ತಾಡ್ಕೊ ಬಂದ್ಬಿಡೋಣ ಬನ್ನಿ. ಅಯ್ಯೋ ದೇವ್ರೆ, ಬಟ್ ಇವ್ರು ರೋಡ್ ಇಷ್ಟು ಮೋಸ ಆಗೈತಾ? ಇಲ್ಲ ಮುಂದೆ ಮಾಡಿದಾರ? ಅದೇ ಒಂದಿಷ್ಟು ಮಾಡಿಲ್ಲ. ಮೇ ಬಿ ಇದೇನಾದ್ರೂ ವಿವಾದದಲ್ಲಿ ಇರ್ಬೋದಾ, ನೀವು ಮಾಡಿ ಅಂತ ಅವ್ರು ಮಾಡಲಿ ಅಂತ ನಾವು. ಬ್ರೋ ರೋಡ್ ಚೆನ್ನಾಗಿಲ್ವಾ? ರೋಡ್ ಎಲ್ಲಿವರೆಗೂ ಇದೇ ಥರ ಇದೆ ರೋಡು ಚೆನ್ನಾಗಿಲ್ವಾ? ఓ మీరు తెలుగా హిందీనా? హిందీ. ఇక్కడ రోడ్ ఇలాగే ఉంటుందా? ఎక్కడ పోవాలి?
मैं किधर भी नहीं जाना, खाली पूछ रहा हूँ बस. नहीं मतलब हाँ ये नांदेड़ जाते, नांदेड़ रोड. ಓಕೆ. आपको हिंदी नहीं आता होगा, कर्नाटक आप ಕನ್ನಡದಲ್ಲೇ ಮಾತಾಡಿದ್ರೆ ಅರ್ಥ ಆಗುತ್ತೆ ನಿಮಗೆ. ಅವ್ರು ಹೇಳ್ದಂಗೆ ಬ್ರೋ ಈಗ ಆಲ್ರೆಡಿ ಕಾಂಪ್ರಮ್ ಮಾಡಿ ಅವ್ರನ್ನ ಅವ್ರ ಊರಿಗೆ ಕರ್ಸ್ಕೊಂಡು ಹೋಯ್ತಾ ಇದ್ದಾರೆ. ನನ್ನನ್ನು ಕರ್ಕೊಯ್ತೀರಲ್ಲ, ಈ ಅವೇರ್ನೆಸ್ ಕೊಡ್ಬೋದಲ್ಲ? ಓಕೆ ಡನ್. ಹೇಳಿ ఏంటి ಕಮ್ಮಿ ಬರ್ತದಾರ ಕರೆದ್ರ ನನ್ನನ್ನು ಅಂದೆ. ಕರೆದ್ರಿ? ನನ್ನನ್ನು ಕರೆದ್ರ ನೀವು? ಇಲ್ಲ ಇಲ್ಲ ನೋಡಿದ್ರಲ್ಲ ಅದಕ್ಕೆ ಕೇಳಿದೆ. ಇಲ್ಲ ವನಮಾರಪಳ್ಳಿ. ಏನೋ ಒಟ್ಟಿನಲ್ಲಿ ಬಂದು ಊರಲ್ಲೇ ಫ್ರೆಂಡ್ಸ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಬ್ರೋ ನಿಮ್ಮ ಹೆಸರು? ಮಹಾದೇವ್. ಏನಿಲ್ಲ, ಡೈರೆಕ್ಟಾಗಿ ಪ್ಲ್ಯಾನ್ ಏನು ಅಂತಂದರೆ ಬೀದರ್ನಲ್ಲಿ ನಾನು ಯಾವ ಲೊಕೇಶನ್ನು ಅಂತ ಹುಡುಕ್ತಾ ಇದ್ದೆ. ಅಂದರೆ ನಮ್ಮ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ತನ್ನು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ. ಸೊ ಇದಕ್ಕಿಂತನೂ ಒಳ್ಳೆ ಜಾಗ ಇಲ್ಲ ಅಂತ ಕಾಣಿಸುತ್ತೆ. ಯಾಕೆ ಅಂತಂದರೆ ಕರ್ನಾಟಕದ ಒಂದು ತುದಿಯ ಮೇಲ್ಗಡೆ ಬಂದು ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ಜೊತೆಗೆ ಇದು ಹಳ್ಳಿ ಬೇರೆ. ಇದೇ ಊರ ಇದು? ಇದೇ ಲಾಸ್ಟ್ ಊರು? ಓಕೆ. ವನಮಾರಪಳ್ಳಿ ಇದೇ ಕೊನೆ ಊರಾ ಬೀದರ್ ಜಿಲ್ಲೆಗೆ? ಕರ್ನಾಟಕಕ್ಕೆ ಕೊನೆ ಊರಿದೆ ಅಣ್ಣ. ನಾನು ಬಂದಿರೋದು ಚಾಮರಾಜನಗರದಿಂದ. ಗೊತ್ತಲ್ಲ ಚಾಮರಾಜನಗರ? ನೀವು ಹೆಂಗೆ ಮೇಲಿದ್ದೀರೋ, ಮೇಲೆ ಕರ್ನಾಟಕದ ಮ್ಯಾಪಲ್ಲಿ, ನಾವು ಹಂಗೆ ತಳಗಿದ್ದೀವಿ, ಕೆಳಗಿದ್ದೀವಿ ನಾವು. ಸೊ ಅಲ್ಲಿಂದ ಒಂದು ಬೈಕ್ ರೈಡ್ ಬಂದಿದ್ದೀನಿ ಅಣ್ಣ. ಈಗ 2200 ಕಿಲೋಮೀಟ್ರ್ ಆಗಿದೆ. ಬಂದಿರೋ ಉದ್ದೇಶ ಏನು ಅಂದರೆ ರಮ್ಮಿ ಆಡಿ ಕ್ಯಾಶ್ ಗೆಲ್ಲಿ ಅಂತ ಹೇಳ್ತಾರೆ, ಗೊತ್ತಾ? ಅದು ಆಡಿಸ್ಬಾರ್ದು ಅಂತಂದರೆ ಅಣ್ಣ ಈಗ ಅದೆಲ್ಲ ಮೋಸ ನಡೀತಾ ಇದೆ. ಯಾವ ಥರ ಅಂತಂದರೆ ದುಡ್ಡು ಹಾಕ್ಸ್ತಾರೆ, ಸ್ಟಾರ್ಟಿಂಗ್ ನಿಮಗೆ ಗೆಲ್ಲ ಥರ ಮಾಡಿಸಿಸ್ತಾರೆ, ಆಮೇಲೆ ಏನು ಮಾಡ್ತಾರೆ, ಕಂಪ್ಯೂಟ್ರ್ ಅಣ್ಣ ಅದು. ನೀವು ಎದುರುಗಡೆ ಕೂತ್ಕೊಂಡು ಆಡ್ದಾಗ್ಲೇ ಚೇಂಜ್ ಮಾಡಿ ಮೋಸ ಮಾಡೋಕ್ಕೆ ನೋಡ್ತಾರೆ. ಇನ್ನು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಆಡಿಸೋರು ನಮ್ಮ ಲಾಭಕ್ಕೆ ಆಡಿಸಲ್ಲ. ಅದನ್ನು ಸರ್ಕಾರ ಬ್ಯಾನ್ ಮಾಡಲಿ ಅಂದ್ಬಿಟ್ಟು ಒಂದು ಅಭಿಯಾನದ ರೈಡು ಮಾಡ್ತಾ ಇರೋದಣ್ಣ. ನಿಮಗೆ ಕನ್ನಡ ಓದಕ್ಕೆ ಬರುತ್ತಲ್ಲ? ಇಲ್ಲಿ ಅವ್ರಿಗೆ ಕನ್ನಡ ಈ ಕಡೆ ಇಲ್ಲಿ ಮರಾಠಿ ಮೀಡಿಯಂ ಜಾಸ್ತಿ. ಹೌದಾ? ಓಕೆ, ತೊಂದರೆ. ನಿಮಗೆ ಬರುತ್ತಲ್ಲ? ಒಟ್ಟಲ್ಲಿ ಇದು ಕರ್ನಾಟಕಕ್ಕೆ ಸೇರುತ್ತಲ್ಲ ಅಣ್ಣ? ಕರ್ನಾಟಕಕ್ಕೆ ಸೇರುತ್ತೆ. ಇದೇನಾದರೂ ಬ್ಯಾನ್ ಆದರೆ ಅಣ್ಣ ಮರಾಠಿ ಮಾತಾಡೋರ್ಗೂ ಒಳ್ಳೇದಾಗುತ್ತೆ. ಮರಾಠಿ ಮಾತಾಡೋರು ಮಕ್ಕಳು ಎಲ್ಲೋ ಗೊತ್ತಿಲ್ಲದೆ ಆಡ್ತಾ ಇರ್ತಾರೆ, ಅದು ಬ್ಯಾನ್ ಆಗುತ್ತೆ ಅಣ್ಣ. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಇದಕ್ಕೆ? ನಿಮ್ಮೂರಿನ ಕೊನೆಗೆ ಬಂದಿದ್ದೀನಿ, ಒಳ್ಳೆ ವಿಚಾರ, ತಪ್ಪಂತೂ ಅಲ್ಲ. ಕರ್ನಾಟಕದ ಒಂದು ಕೊನೆಯ ಊರಿಂದ ಮತ್ತು ಮೇಲಿನ ಊರವರೆಗೂ ಬಂದಿದ್ದೀನಿ. ಇದಕ್ಕೆ ಸಪೋರ್ಟ್ ಮಾಡ್ತೀರಾ ನೀವು ಅಣ್ಣ? ಯಾರಾದರೂ ನಿಮಗೆ ಗೊತ್ತಿರೋರು ಯಾರಾದರೂ ಬಂದರೆ ಇಲ್ಲಿ ಅವ್ರಿಗೆ ಹೇಳಿ, ಯಾರಾದರೂ ಆಡ್ತಾ ಇದ್ರೆ ಹೇಳಿ, ಈ ಥರ ಒಂದು ಹುಡುಗ ಬಂದಿದ್ದ ನೋಡಿ, ಇದೆಲ್ಲ ಆಡಬಾರ್ದಂತೆ, ಇದನ್ನೇನಾರು ಆಡಿದ್ರೆ ಮನೆ ಮಟ್ಟ ಮಾರ್ಕೊಂಡು ಸಾಯ್ಬೇಕಾಗತ್ತೆ ಅಂತ ಒಂದು ಮಾತು ಹೇಳಿ ಅಣ್ಣ, ಅಷ್ಟೇ. ಇನ್ನೇನು ಸಪೋರ್ಟ್ ಇಲ್ಲ. ಹಾಂ, ನಿಮ್ಮ ಹತ್ರ ಇನ್ನೇನು ನಾನೇನು ದುಡ್ಡು ಕಾಸು ಕೇಳಕ್ಕೆ ಬಂದಿಲ್ಲ ಅಣ್ಣ. ಒಂದು ಮಾತು ಎಲ್ಲರೂ ಗೊತ್ತಾದಾಗ ಹೇಳಿ ಅಷ್ಟೇ. ಹಾಂ, ಇಲ್ಲ ಅಂದ್ರೆ 18 ಏಜ್ ಹಿಡ್ಕೊಂಡು ಎಲ್ಲ ನಾವು ಅಣ್ಣ. ಅಂದರೆ ಅದು ಆಡ್ತಾರೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಈ ಮೊಬೈಲ್ ಇದೆಯಲ್ಲ ಅಣ್ಣ, ಮಕ್ಕಳ ಕೈಯಾಗೂ ಇರ್ತವೆ, ಓದೋ ಮಕ್ಳ ಕೈಯಾಗಿರ್ತವೆ, ಹಾಸ್ಟ್ಲಲ್ಲಿರೋ ಮಕ್ಳ ಹತ್ರ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಬ್ಯಾನ್ ಮಾಡಬೇಕು ಅಂತ ಒದ್ದಾಡ್ತಾ ಇರೋದು ಅಣ್ಣ. ನೋಡಿದ್ರಾ? ಅಯ್ಯೋ ತಾತ, ಸಾರಿ ತಾತ, ನೋಡಿದ್ರಾ ಅಣ್ಣ? ಒಂದು ಫೋಟೋ ತೆಗ್ಸ್ಕೊಳ್ಳೋಣ ನಾವು. ನಿಮ್ಮ ಊರ್ದು ಅಚ್ಚಾ ಕಿಚ್ಚ ಬೈ ಐಸಾ? ಮೇ ಬಿ ಉದರ್ ಜಾತಾ ಹೂँ. ಜಾವ್ ಹಾಂ, ಇರಿ, ನಾನು ಹೇಳ್ದಂಗೆ ಇಡಿ ಅಣ್ಣ, ಇದು ಚೆನ್ನಾಗಿ ಬರಲಿ. ಹಿಂಗೆ ಇಡೀರಿ ಅಣ್ಣ. ಅಣ್ಣ ನೀವು? ಹಾಂ, ಹೌದು, ಕರೆಕ್ಟ್. ನಿಮ್ಗೆ ಓಕೆ ಅನ್ನಿಸ್ತಲ್ವಾ? ಇದು ತಪ್ಪಿಲ್ಲ ತಾನೆ? ಯಾರಣ್ಣ? ಅಷ್ಟೇ ಅಣ್ಣ, ಇನ್ನೇನಿಲ್ಲ. ನಿಮ್ಗೊಂದು ರಿಕ್ವೆಸ್ಟು, ಗೊತ್ತಿಲ್ಲದೆ ನಿಮ್ಮ ಹುಡುಗರೇ ಯಾರು ಆಡ್ತಿರ್ಬೋದು. ಇನ್ ಕೇಸ್ ಗೊತ್ತಿದ್ರೆ ಹೇಳಿ, ಆ ಹುಡುಗರುಗಳಿಗೆ ಅದು ಅರಿವಾಗುತ್ತೆ. ಹಾಂ, ಥ್ಯಾಂಕ್ಸ್ ಅಣ್ಣ. ಅಣ್ಣ ಬಂದ್ ಮಾಡಲಿ ಅಂತ ಅಣ್ಣ, ಬಂದ್ ಮಾಡಲಿ ಅಂತ. ಹುಡುಗರು ಹಿಂಗೆ ಗೊತ್ತಿಲ್ಲದೆ ಎಲ್ಲ ಆಡಿ ದುಡ್ಡು ಕಳ್ಕೊಂಡು ಸೂಸೈಡ್ ಮಾಡ್ಕೊಂತವ್ರೆ ಅಣ್ಣ. ಎಲ್ಲವೂ ಯಾವ್ಯಾವುದು ದುಡ್ಡು ಹಾಕಿ ನೀವು ಮೊಬೈಲಲ್ಲಿ ಆಡ್ತಿರೋ ಅದೆಲ್ಲವೂ ಬೆಟ್ಟಿಂಗೇ ಅಣ್ಣ. ಅವೆಲ್ಲ ಬ್ಯಾನ್ ಆಗಬೇಕು ಅಂತ ಅಷ್ಟೇ. ಬಸವಣ್ಣ ಹೇಳಿರೋದೇನು, ಕಾಯಕವೇ ಕೈಲಾಸ ಅಂತ. ನಾವು ದುಡಿದ್ರೆ ದುಡಿಮೆ ಸಿಗ್ತದೆ, ಜೂಜಾಡಿದ್ರೆ ಸಿಗೋದಿಲ್ಲ. ಅದನ್ನೇ ನಾನು ಅದರಲ್ಲಿ ಹೇಳಕ್ಕೆ ಟ್ರೈ ಮಾಡಿರೋದು ಅಷ್ಟೇ. ನಿಮ್ಮೂರಲ್ಲಿ ಒಂದು ಟೀ ಕುಡ್ಕೊಂಡು ಹೋಗ್ತೀನಿ ಅಣ್ಣ. ಎಲ್ರಿಗೂ ಥ್ಯಾಂಕ್ ಯು. 4 ಜನಕ್ಕೆ ಹೇಳಿ ಅಣ್ಣ, ಸಾಕು. ಹಾಂ.